ನಮಸ್ಕಾರ ವೀಕ್ಷಕರೇ, ಭಾರತೀಯಂ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮೀನರಾಶಿಯವರ ಡಿಸೆಂಬರ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸ್ತಾ ಹೋಗುತ್ತೇನೆ. ಡಿಸೆಂಬರ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಯಾವ ರೀತಿಯಾಗಿರತಕ್ಕಂತಹ ಫಲಗಳು ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕೆಲವೊಂದು ದಶಾಭುಕ್ತಿಗಳಿರತಕ್ಕಂಥವರಿಗೆ ಕೆಲವೊಂದಷ್ಟು ಫಲಗಳು ಅನುಭವಕ್ಕೆ ಬರುತ್ತೆ. ಶುಭ ಫಲಗಳನ್ನು ಕೊಡುವಂತಹ ಗ್ರಹರ ದಶಾಭುಕ್ತಿಗಳು ನಿಮಗೆ ನಡೀತಾ ಇದ್ದರೆ ಶುಭ ಫಲಗಳ ಅನುಭವ ಬರುತ್ತೆ. ಅಶುಭ ಫಲಗಳನ್ನು ಕೊಡುವಂತಹ ಗ್ರಹರ ದಶಾಭುಕ್ತಿಗಳು ನಿಮಗೆ ನಡೀತಾ ಇದ್ದರೆ ಅಶುಭಕರವಾಗಿರತಕ್ಕಂತಹ ಫಲಗಳ ಅನುಭವಕ್ಕೆ ಬರುತ್ತೆ. ಯಾವ್ಯಾವ ದಶಾಭುಕ್ತಿಗಳು ಇರತಕ್ಕಂಥವರಿಗೆ ಯಾವ್ಯಾವ ರೀತಿಯಾಗಿರತಕ್ಕಂತಹ ಫಲಗಳು ಬರುತ್ತೆ, ಹಾಗೆ ಅಶುಭ ಫಲಗಳನ್ನು ಕೊಡುವಂತಹ ದಶಾಭುಕ್ತಿಗಳಿದ್ದರೆ ಅದಕ್ಕೆ ಏನು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗುತ್ತೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಗೆ ನಿಮಗೇನಾದರೂ ಸಮಸ್ಯೆಗಳಿದ್ದರೆ, ಜ್ಯೋತಿಷದ ಮುಖಾಂತರ ಪರಿಹಾರಗಳನ್ನು ತಿಳಿದುಕೊಳ್ಳಬೇಕು ಅಂತಿದ್ದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ, ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. ಅದರ ಜೊತೆಗೆ ಪರಿಹಾರಗಳನ್ನು ಕೂಡ ನಾವೇ ಮಾಡಿಕೊಡುತ್ತೇವೆ. ಸರಿ, ಹಾಗಾದರೆ ಶುರು ಮಾಡೋಣ. ಮೀನರಾಶಿಯವರ ಉದ್ಯೋಗ ಸ್ಥಿತಿ ಹೇಗಿರುತ್ತೆ ಈ ತಿಂಗಳಲ್ಲಿ? ಉದ್ಯೋಗ ರಾಶಿಯಲ್ಲಿ 4 ಗ್ರಹರಿರ್ತಾರೆ ಈ ತಿಂಗಳಲ್ಲಿ. ಉದ್ಯೋಗ ರಾಶಿಯನ್ನು ನಿಮ್ಮ ರಾಶಿಧಿಪತಿಯಾಗಿರತಕ್ಕಂತಹ ಗುರುವು ಕೂಡ ನೋಡ್ತಾ ಇದ್ದಾನೆ, ದೃಷ್ಟಿಸ್ತಾ ಇದ್ದಾನೆ. ಹಾಗೆ ಶನಿಯ ದೃಷ್ಟಿಯೂ ಕೂಡ ಇರುತ್ತೆ. ಈ ದಶಮ ರಾಶಿಯಲ್ಲಿ ಇರತಕ್ಕಂತಹ ಗ್ರಹಸ್ಥಿತಿ ಅನ್ನುವಂತಹದ್ದು ನಿಮಗೆ ಮಿಶ್ರವಾಗಿರತಕ್ಕಂತಹ ಒಂದಷ್ಟು ಫಲಗಳನ್ನು ಕೊಡುತ್ತೆ. ಇವಾಗ ನಾನು ಒಂದೊಂದೇ ದಶಾಭುಕ್ತಿಗಳನ್ನು ಹೇಳ್ತಾ ಹೋಗ್ತೇನೆ. ಕೆಲವೊಂದಷ್ಟು ದಶಾಭುಕ್ತಿಗಳಿರತಕ್ಕಂಥವರಿಗೆ ಒಳ್ಳೆಯ ಫಲಗಳು, ಕೆಲವೊಂದಷ್ಟು ದಶಾಭುಕ್ತಿಗಳಿರತಕ್ಕಂಥವರಿಗೆ ಕೆಟ್ಟ ಫಲಗಳ ಅನುಭವ ಅನ್ನುವಂಥದ್ದು ಬರುತ್ತೆ, ಮಿಶ್ರವಾಗಿದೆ. ಯಾರ್ಯಾರಿಗೆ ರವಿದಶೆ, ಕುಜದಶೆ, ಶನಿಯ ದಶೆ ನಡೀತಾ ಇದೆ ನೋಡಿ, ಅಂಥವರಿಗೆ ಈ ತಿಂಗಳಲ್ಲಿ ಅಶುಭಕರವಾಗಿರತಕ್ಕಂತಹ ಫಲದ ಅನುಭವ ಆಗುತ್ತೆ. ಉದ್ಯೋಗದ ವಿಚಾರದಲ್ಲಿ, ಬಿಸ್ನೆಸ್ನ ವಿಚಾರದಲ್ಲಿ, ಯಾವ್ಯಾವ ಬಿಸ್ನೆಸ್ಸು, ಯಾವ್ಯಾವ ಉದ್ಯೋಗವನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ತೊಂದರೆಗಳಿದೆ ಅಂತ ನೆಕ್ಸ್ಟ್ ಹೇಳ್ತೇನೆ. ಹಾಗೆ ಗುರುವಿನ ದಶೆ, ಶುಕ್ರನ ದಶೆ, ಬುಧನ ದಶೆ ನಡೀತಾ ಇರತಕ್ಕಂಥವರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಅನ್ನುವಂತಹದ್ದು ಕಂಡುಬರುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಯಾರ್ಯಾರಿಗೆ ಈ ಸಮಯದಲ್ಲಿ ಗುರುವಿನ ದಶೆ ನಡೀತಾ ಇದೆ ನೋಡಿ, ಅಂಥವರಿಗೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲಗಳ ಅನುಭವ ಅನ್ನುವಂತಹದ್ದು ಬರುತ್ತೆ. ಪ್ರಾರಂಭಿಕವಾಗಿರತಕ್ಕಂತಹ ಒಂದು 15 ದಿನಗಳವರೆಗೆ ಅದೃಷ್ಟ ತುಂಬ ಚೆನ್ನಾಗಿ ಇರುತ್ತೆ. ಅದೃಷ್ಟದ ಒಂದು ಅನುಕೂಲ ಅನ್ನುವಂಥದ್ದು ನಿಮಗೆ ತುಂಬ ಚೆನ್ನಾಗಿ ಲಭ್ಯವಾಗುತ್ತೆ. ಎಲ್ಲವೂ ಕೂಡ ಸರಿಯಾಗಿ ನಡೆದುಕೊಂಡು ಹೋಗ್ತಾ ಇರುತ್ತೆ. ತದನಂತರದಲ್ಲಿ ಏನಾಗುತ್ತೆ ಅಂತಂದರೆ ಒಂದೊಂದೇ ಸಮಸ್ಯೆಗಳು ನಿಮಗೆ ಎದುರಿಗೆ ಬರ್ತಾ ಹೋಗುತ್ತೆ. ಉದ್ಯೋಗದಲ್ಲಿ ಏನೋ ಒಂದಷ್ಟು ಕಿರಿಕಿರಿಗಳು ಉಂಟಾಗುತ್ತೆ. ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವರಿಗೆ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ. ಇಂಟರ್ವ್ಯೂ ಆಗಿದೆ, ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ, ಕಂಪನಿಯವರ ಕಡೆಯಿಂದ ಯಾವುದೇ ರಿಪ್ಲೈಗಳು ಬರ್ತಾ ಇಲ್ಲ. ಸೊ ಈ ತರಹದ ಸಮಸ್ಯೆಗಳು, ಬೇರೆ ಕಡೆ ಹುಡುಕಬೇಕು ಗೊತ್ತಾಗ್ತಾ ಇಲ್ಲ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೀತಾ ಇದ್ದೀರಿ, ಅಲ್ಲೇನೋ ಒಂದಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಒಟ್ಟಾರೆ ಉದ್ಯೋಗದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳನ್ನುವಂತಹದ್ದು ಶುರುವಾಗುತ್ತೆ. ಡಿಸೈನಿಂಗ್ ಫೀಲ್ಡಲ್ಲಿ ಇರತಕ್ಕಂಥವ್ರು ಅಥವಾ ಮೀಡಿಯಾದಲ್ಲಿ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥವರಿಗೆ, ಹಾಗೆ ವಸ್ತ್ರ ವ್ಯಾಪಾರಿಗಳಿಗೆ, ಹಾಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡ್ತಾ ಇರತಕ್ಕಂಥವರಿಗೆ, ಕಲ್ಲಿನ ಬಿಸ್ನೆಸ್ಗಳನ್ನು ಮಾಡ್ತಾ ಇರತಕ್ಕಂಥವರಿಗೆ, ಹಾಗೆ ಆಭರಣಗಳ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥವರಿಗೆ, ರಾಜಕೀಯದಲ್ಲಿ ತೊಡಗಿಕೊಂಡಿರತಕ್ಕಂಥವರಿಗೆ ಒಂದಷ್ಟು ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಎದುರಿಗೆ ಬರ್ತಾ ಹೋಗುತ್ತೆ. ಹಾಗೆ ಸಾಫ್ಟ್ವೇರ್ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥವರಿಗೂ ಕೂಡ ಒಂದಷ್ಟು ಉದ್ಯೋಗದಲ್ಲಿ ಸಮಸ್ಯೆಗಳು, ಕಿರಿಕಿರಿಗಳು, ವರ್ಕ್ ಪ್ರೆಷರ್ ಜಾಸ್ತಿ ಆಗುವಂಥದ್ದಾಗಿರಬಹುದು. ಸುಮಾರಷ್ಟು ರೀತಿಯಾಗಿರ್ತಕ್ಕಂತಹ ನಿಮ್ಮ ಉದ್ಯೋಗ ರಂಗದಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿದ್ದಾವೆ, ಆ ಎಲ್ಲ ಸಮಸ್ಯೆಗಳನ್ನು ಕೂಡ ನೀವು ಕನ್ಸಿಡರ್ ಮಾಡಬಹುದು. ಒಂದಷ್ಟು ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ನಿಮಗೆ ಎದುರಿಗೆ ಬರ್ತಾ ಹೋಗುತ್ತೆ. ಅದಕ್ಕೆ ಕುಜದಶೆ ನಡೀತಾ ಇರತಕ್ಕಂಥವ್ರು ಏನು ಮಾಡಬೇಕು ಅಂತಂದರೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ, ವಿಷ್ಣುವಿನ ಆರಾಧನೆಯನ್ನು ಮಾಡಿ. ರವಿದಶೆ ನಡೀತಾ ಇರತಕ್ಕಂಥವರು ಈಶ್ವರನ ಆರಾಧನೆಯನ್ನು ಮಾಡಿ. ಶನಿಯ ದಶೆ ನಡೀತಾ ಇರತಕ್ಕಂಥವರು ಆಂಜನೇಯನ ಆರಾಧನೆಯನ್ನು ಮಾಡಿ, ಅಥವಾ ಶನಿಯ ಆರಾಧನೆಯನ್ನೇ ಮಾಡಿ. ಅದರಿಂದ ಒಂದಷ್ಟು ಅನುಕೂಲತೆಗಳನ್ನುವಂಥದ್ದು ಆಗ್ತಾ ಹೋಗುತ್ತೆ. ಗುರುವಿನ ದಶೆ ನಡೀತಾ ಇರತಕ್ಕಂಥವರು ಗುರುರಾಯರ ಆರಾಧನೆಯನ್ನು ಮಾಡಿ. ಶುಕ್ರನ ದಶೆ ನಡೀತಾ ಇರತಕ್ಕಂಥವರು ದೇವಿಯ ಆರಾಧನೆಯನ್ನು ಮಾಡ್ಕೊಳ್ಳಿ. ಹಾಗೆ ಬುಧನ ದಶೆ ನಡೀತಾ ಇರತಕ್ಕಂಥವರು ವಿಷ್ಣುವಿನ ಆರಾಧನೆಯನ್ನು ಮಾಡಿ, ಅನುಕೂಲತೆಗಳಾಗುತ್ತೆ. ಹಾಗೆ ಇನ್ನು ಮುಂದುವರೆದು ಖರ್ಚಿನ ವಿಚಾರ ನೋಡಿ. ಖರ್ಚು ನಿಮಗೆ ಈ ತಿಂಗಳಲ್ಲಿ ಚೆನ್ನಾಗಿದೆ. ಆ ಖರ್ಚಿನ ಸ್ಥಾನಾಧಿಪತಿಯಾಗಿರತಕ್ಕಂತಹ ಶನಿ ನಿಮ್ಮ ರಾಶಿಯಲ್ಲಿಯೇ ಇದ್ದಾನೆ. 7.5 ಶನಿ ಅನ್ನುವಂಥದ್ದು ನಡೀತಾ ಇದೆ. ಅವನ ಮೇಲೆ ಕುಜನ ದೃಷ್ಟಿಯೂ ಕೂಡ ಬರುತ್ತೆ. ಒಂದು ಹಂತಕ್ಕೆ ಖರ್ಚು ಅನ್ನುವಂಥದ್ದು ಕಂಟ್ರೋಲ್ಡಲ್ಲಿ ಇರುತ್ತೆ ಪ್ರಾರಂಭಿಕ ದಿನಗಳಲ್ಲಿ. ನಂತರದಲ್ಲಿ ಏನಾಗುತ್ತೆ ಅಂದರೆ ಕೈ ತಪ್ಪಿದ ಒಂದಷ್ಟು ಖರ್ಚುಗಳು ಉಂಟಾಗುತ್ತೆ. ಏನೊಂದಷ್ಟು ವ್ಯರ್ಥವಾಗಿರುವಂತಹ ಖರ್ಚುಗಳು, ಅಥವಾ ಏನೋ ವಾಹನದ ರಿಪೇರಿಗೋಸ್ಕರವಾಗಿ ಒಂದಷ್ಟು ಖರ್ಚುಗಳನ್ನು ಮಾಡುವಂತಹದ್ದು, ಅಥವಾ ಆರೋಗ್ಯದ ವಿಚಾರಕ್ಕೆ ಹಣ ವ್ಯಯ ಆಗುವಂತಹದ್ದು, ಈ ತರಹದ ಒಂದಷ್ಟು ಘಟನೆಗಳು ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಪ್ರಾರಂಭಿಕ ದಿನಗಳಲ್ಲಿ ಆರೋಗ್ಯ ಸರಿ ಇದ್ದರೂ ಈ ತಿಂಗಳದ ಕೊನೆಯ ಹಂತದಲ್ಲಿ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ. ಲಿವರಿಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಇದೆ. ಹಾಗೆ ಪಿತ್ತ ಹೆಚ್ಚಾಗಿ ಒಂದಷ್ಟು ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ. ಎಲುಬಿಗೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳಿರತಕ್ಕಂಥವ್ರು ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಹೃದಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳಿರತಕ್ಕಂಥವ್ರು ಹೆಚ್ಚಿನ ಒಂದು ಜಾಗ್ರತೆ ವಹಿಸಿಕೊಂಡ್ರೆ ಒಳ್ಳೆಯದು. ಹಾಗೆ ಕಣ್ಣಿಗೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳಿರತಕ್ಕಂಥವರು ಅಂಥವರು ಹೆಚ್ಚಿನ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗತ್ತೆ ಈ ತಿಂಗಳಲ್ಲಿ. ಆದಷ್ಟು ಈಶ್ವರನ ಆರಾಧನೆಯನ್ನು ಹಾಗೂ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ, ಅನುಕೂಲತೆ ಜಾಸ್ತಿ ಆಗುತ್ತೆ.
ಆರೋಗ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ವಿಶೇಷವಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ, ಅನುಕೂಲತೆ ಜಾಸ್ತಿ ಇದೆ. ವಿಷ್ಣು ಸಹಸ್ರನಾಮವನ್ನು ಓದುವಂಥದ್ದಾಗಿರ್ಬೋದು, ಅಥವಾ ಕೇಳುವಂಥದ್ದಾಗಿರ್ಬೋದು, ಭಗವದ್ಗೀತೆಯನ್ನು ಓದುವಂಥದ್ದಾಗಿರ್ಬೋದು, ಅಥವಾ ವಿಷ್ಣುವಿಗೆ ಹೂವನ್ನು ಕೊಡುವಂಥದ್ದಾಗಿರ್ಬೋದು. ಅಲಂಕಾರ ಪ್ರಿಯ ವಿಷ್ಣು, ಅಲಂಕಾರಿಕ ವಸ್ತುಗಳನ್ನು ವಿಷ್ಣುವಿಗೆ ಸಮರ್ಪಣೆ ಮಾಡುವಂಥದ್ದಾಗಿರ್ಬೋದು, ಅಲಂಕಾರ ಸೇವೆಗಳನ್ನು ಮಾಡಿಸುವಂಥದ್ದಾಗಿರ್ಬೋದು. ಸೊ ಇದೆಲ್ಲ ನಿಮಗೆ ಒಂದಷ್ಟು ಒಳ್ಳೆಯ ಫಲಗಳನ್ನು ಉಂಟು ಮಾಡುತ್ತೆ ಆರೋಗ್ಯದ ವಿಚಾರದಲ್ಲಿ, ಹಾಗೆ ಉದ್ಯೋಗದ ವಿಚಾರದಲ್ಲೂ ಕೂಡ. ಯಾರ್ಯಾರಿಗೆ ಈ ಬುಧ ದಶೆ ನಡೀತಾ ಇದೆ ಅಂಥವರು ವಿಶೇಷವಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಆರೋಗ್ಯದ ವಿಚಾರಕ್ಕೆ ಹಾಗೂ ಉದ್ಯೋಗದ ವಿಚಾರಕ್ಕೆ. ಸೊ ಇದು ಎರಡಕ್ಕೂ ಕೂಡ ಈ ವಿಷ್ಣುವಿನ ಆರಾಧನೆ ಅನ್ನತಕ್ಕಂಥದ್ದು ತುಂಬ ಒಳ್ಳೆಯ ಫಲಗಳನ್ನು ಉಂಟು ಮಾಡುತ್ತೆ. ಖರ್ಚಿನ ವಿಚಾರ ನೋಡಿ, ಖರ್ಚು ಜಾಸ್ತಿ ಆಗ್ತಾ ಇದೆ, ಖರ್ಚು ಕಂಟ್ರೋಲಲ್ಲಿ ಇಲ್ಲ, ಅಥವಾ ಸಾಲದ ವಿಷಯ ತುಂಬ ಹದಗೆಟ್ಟಿದೆ, ಸಾಲ ತುಂಬ ಕಾಡ್ತಾ ಇದೆ, ಅಥವಾ ಸಾಲವನ್ನು ಕೊಟ್ಟಿದ್ದೀರಿ ವಾಪಸ್ ಬರ್ತಾ ಇಲ್ಲ ಹಣ. ಸೊ ಅಂತಹ ವಿಷಯಗಳಿದ್ದರೆ ನೀವು ಈಶ್ವರನ ಆರಾಧನೆಯನ್ನು ಹಾಗೆ ಆಂಜನೇಯನ ಆರಾಧನೆಯನ್ನು ಮಾಡಿಕೊಳ್ಳಿ, ಅನುಕೂಲತೆಗಳಾಗತ್ತೆ. ಈ ತಿಂಗಳ ನಿಮಗೆ ಮಿಶ್ರವಾಗಿರತಕ್ಕಂತಹ ಫಲಗಳನ್ನು ಕೊಡುತ್ತೆ. ಪ್ರಾರಂಭಿಕ 15 ದಿನ ಎಲ್ಲವೂ ಕೂಡ ಸರಿಯಾಗಿಯೇ ಇರುತ್ತೆ, ಏನೂ ಸಮಸ್ಯೆಗಳಾಗೋದಿಲ್ಲ, ಏನೇ ಸಮಸ್ಯೆಗಳ ಬರುವಂಥದ್ದು ನಿಮಗೆ ಗೊತ್ತಾಗೋದಿಲ್ಲ. ಎಲ್ಲವೂ ಸರಿಯಾಗಿರುತ್ತೆ, ಸರಿಯಾಗಿ ನಡೆದುಕೊಂಡು ಹೋಗ್ತಾ ಇರುತ್ತೆ. ವಾಹನ ಖರೀದಿಯಾಗಿರ್ಬೋದು ಅಥವಾ ಮನೆ ಕಟ್ಟೋದಾಗಿರ್ಬೋದು, ಎಲ್ಲ ವಿಚಾರಗಳಲ್ಲಿಯೂ ಕೂಡ ನಿಮಗೆ ಒಂದು ಅಭಿವೃದ್ಧಿ ಅನ್ನುವಂಥದ್ದು ಕಾಣ್ತಾ ಇರುತ್ತೆ. ನಂತರದಲ್ಲಿ ಏನಾಗುತ್ತೆ ಅಂತಂದರೆ ನಿಧಾನವಾಗಿ ಒಂದೊಂದೇ ಸಮಸ್ಯೆಗಳು ನಿಮಗೆ ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಸಮಸ್ಯೆಗಳು ನಿಧಾನವಾಗಿ ದೊಡ್ಡದಾಗ್ತಾ ಹೋಗುತ್ತೆ. ಒಂದೊಂದೇ ಸಮಸ್ಯೆಗಳು ಬರೋದಾಯಿತು, ಬಂದಿರುವಂತಹ ಸಮಸ್ಯೆಗಳು ನಿಧಾನವಾಗಿ ದೊಡ್ಡದಾಗ್ತಾ ಹೋಗುತ್ತೆ, ಸಾಲ್ವ್ ಆಗೋದಿಲ್ಲ ಅದು. ಸೊ ಅಂತಹ ಸಮಸ್ಯೆಗಳು ಈ ತಿಂಗಳಲ್ಲಿ ಆಗುತ್ತೆ. ಒಂದಷ್ಟು ಮಿಶ್ರವಾಗಿರತಕ್ಕಂತಹ ಫಲ ಇದೆ, ಹಾಗಾಗಿ ಜಾಗ್ರತೆ ತೆಗೆದುಕೊಳ್ಳುವಂತಹ ತುಂಬ ಒಳ್ಳೆಯದು. ಜಾಗೃತರಾಗಿರಿ, ಆರೋಗ್ಯದ ವಿಚಾರದಲ್ಲಿ ಕಾಶಿಯಸ್ ಆಗಿರಿ. ಉದ್ಯೋಗದ ವಿಚಾರದಲ್ಲಿ ಆಲ್ರೆಡಿ ಹೇಳಿದ್ದೇನೆ, ಸುಮಾರಷ್ಟು ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಮುಂದೆ ಬರುವಂತಹ ಸಾಧ್ಯತೆ ಇದೆ, ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಇದ್ದರೆ ಒಳ್ಳೆಯದು. ಹಾಗೆ ಉದ್ಯೋಗವನ್ನು ಬಿಟ್ಟು ಬೇರೆ ಏನೋ ಕೆಲಸ ಮಾಡ್ತಾ ಇದ್ದೀರಿ, ಅಥವಾ ಮನೆ ಕಟ್ಟುವಂತಹ ಕೆಲಸ ಮಾಡ್ತಾ ಇದ್ದೀರಿ, ಅಥವಾ ಭೂಮಿಯನ್ನು ಖರೀದಿ ಮಾಡುವಂತಹ ಒಂದು ಪ್ರಾಸೆಸಲ್ಲಿ ಇದ್ದೀರಿ. ಸೊ ಅಂಥ ಸಂದರ್ಭದಲ್ಲಿ ಕೂಡ ಆ ಕೆಲಸಗಳು ನಿಲ್ಲುವಂತಹ ಸಾಧ್ಯತೆ ಇದೆ. ಭೂಮಿ ಖರೀದಿಗೆ ಏನೋ ಒಂದಷ್ಟು ಡಾಕ್ಯುಮೆಂಟೇಷನ್ಗಳು ಸರಿ ಇರೋದಿಲ್ಲ, ಅಥವಾ ಡಾಕ್ಯುಮೆಂಟೇಷನ್ನ ವಿಚಾರದಲ್ಲಿ ಏನೋದಷ್ಟು ಅಡಚಣೆಗಳಾಗತ್ತೆ, ಭೂಮಿ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಮನೆ ಕಟ್ತಾ ಇದ್ದೀರಿ, ಕೆಲಸಗಾರರು ಬರ್ತಾ ಇಲ್ಲ, ಅಥವಾ ಮಟೀರಿಯಲ್ಗಳು ಸಿಗ್ತಾ ಇಲ್ಲ, ಪರ್ಮಿಷನ್ಗಳು ಸಿಗ್ತಾ ಇಲ್ಲ. ಸೊ ಹೀಗೆ ಒಂದಷ್ಟು ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ನಿಮಗೆ ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ತಾಯಿಯವರ ಆರೋಗ್ಯದಲ್ಲಿಯೂ ಕೂಡ ಏರುಪೇರುಗಳಾಗುವಂತಹ ಸಾಧ್ಯತೆ ಇದೆ, ಹಾಗಾಗಿ ಸ್ವಲ್ಪ ಜಾಗೃತರಾಗಿದ್ದರೆ ಒಳ್ಳೆಯದು. ಇವಿಷ್ಟು ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಇರತಕ್ಕಂತಹ ವಿಶೇಷ ಫಲಗಳು. ಇದನ್ನು ಹೊರತುಪಡಿಸಿ ಇನ್ನೇನಾದರೂ ಕೇಳಬೇಕು ಅಂತಾದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ, ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.